ಸೋತ ನಂತರ ಆಸ್ಟ್ರೇಲಿಯಾ ತಂಡದ ನಾಯಕ ಹೇಳಿದ್ದೇನು, 4ನೇ ಟಿ20ಯಲ್ಲಿ ಟೀಂ ಇಂಡಿಯಾ ಗೆದ್ದು ಸೀರೀಸ್ನ ಲೀಡ್ಗೆ ತಗೊಂಡ್ಬಂದಿದೆ. ಟೀಂ ಇಂಡಿಯಾ ತಂಡ ಆರ್ಭಟ ಮಾಡೋದಕ್ಕೆ ಟೀಂ ಇಂಡಿಯಾ ಆಟಗಾರರು ಕಾರಣ. ಸೂಪರ್ ಆಗಿ ಆಡಿದ್ದು ಯಾರು? ಅಕ್ಷರ್ ಪಟೇಲ್ ಸಖತ್ತಾಗಿ ಆಡಿದ್ರು ಗುರು. ಗಿಲ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು. ಸೋತಿದ್ದು ಮಾತ್ರ ಆಸ್ಟ್ರೇಲಿಯಾ. ನಾಯಕ ಹೇಳಿದ್ದೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೀಂ ಇಂಡಿಯಾ ತಂಡ ಒಂದು ಸ್ವಲ್ಪ ಮೋಸ ಮಾಡಿದ್ರು. ಯಾಕಪ್ಪ ಅಂದರೆ ಅವ್ರ ಹತ್ರ ಬೇಜಾನ್ ಜನ ಬೌಲರ್ಸ್ಗಳಿದ್ದಾರೆ, ಆಲ್ರೌಂಡರ್ಸ್ಗಳಿದ್ದಾರೆ. ನಮ್ಮ ಟೀಮು ಒಂದು ಸ್ವಲ್ಪ ಮೋಸದಲ್ಲಿ ಸಿಲುಕಿತ್ತು. ನಮ್ಮ ಟೀಮು ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕಾಗಿತ್ತು, ಬ್ಯಾಟಿಂಗ್ ಆಡಿಲ್ಲ. ಬೌಲಿಂಗ್ ಆಡಬೇಕಾಗಿತ್ತು, ಬೌಲಿಂಗ್ ಮಾಡಿಲ್ಲ. ಕ್ರೂಷಲ್ ಮೂಮೆಂಟ್ ಎಲ್ಲ ಟೀಂ ಇಂಡಿಯಾ ಗೆದ್ದರು, ಕ್ರೆಡಿಟ್ ಅವ್ರಿಗೋಗುತ್ತೆ. ಗಿಲ್ ಸೂಪರ್ ಆಗಿ ಆಡ್ತಾರೆ. ವಾಷಿಂಗ್ಟನ್ ಸುಂದರ್ 3 ವಿಕೆಟ್ನ ತೆಗಿತಾರೆ. ಅದು ನಮ್ಮ ತಂಡಕ್ಕೆ ಮುಳ್ಳಾಗುತ್ತೆ. ಇವರಿಬ್ಬರನ್ನೂ ಕೂಡ ನಾವು ಟ್ಯಾಕಲ್ನ ಮಾಡಿ ಬೇಗ ಅಟ್ಯಾಕ್ ಮಾಡಿ ಹೊಡೆದಿದ್ರೆ ಚೆನ್ನಾಗಿರೋದು. ಆದರೆ ನಾವು ಹೊಡೆದಿಲ್ಲ. ಕೊನೆಯಲ್ಲಿ ಮ್ಯಾಕ್ಸ್ವೆಲ್ ಕೂಡ ಏನು ಆಡಿಲ್ಲ, ಟಿಮ್ ಡೇವಿಡ್ ಕೂಡ ಏನು ಆಡಿಲ್ಲ, ಮಾರ್ಕಸ್ ಸ್ಟೋನಿಸ್ ಕೂಡ ಏನು ಆಡಿಲ್ಲ. ಇದು ನಮಗೆ ಸಖತ್ ಕಷ್ಟ ಆಯಿತು. 4ನೇ ಟಿ20 ಗೋಲ್ಡ್ ಕೋಸ್ಟ್ನಲ್ಲಿ ನಾವು ಸೋತಿದ್ದೀವಿ. ಆದರೆ 5ನೇ ಟಿ20ಯಲ್ಲಿ ನಾವು ಗೆಲ್ತೀವಿ. ಟೀಮ್ ಇಂಡಿಯಾ ತಂಡ ಒಳ್ಳೆ ತಂಡ, ನಾವು ಅವ್ರ ವಿರುದ್ಧ ಗೆಲ್ಲಲೇಬೇಕು ಅಂತ ಮಿಚೆಲ್ ಮಾರ್ಷ್ ಅವರು ಬಿಗ್ಗೆಸ್ಟ್ ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟಿ20 ಪಂದ್ಯ ಅಂತೂ ಮಸ್ತಾಗಿತ್ತು. ಫಸ್ಟ್ ಮ್ಯಾಚು ನೋ ರಿಸಲ್ಟು, ಸೆಕೆಂಡ್ ಮ್ಯಾಚ್ ಆಸ್ಟ್ರೇಲಿಯಾ ಗೆದ್ದರು, ಥರ್ಡ್ ಮ್ಯಾಚ್ ಇಂಡಿಯಾ, ಫೋರ್ತ್ ಮ್ಯಾಚು ಕೂಡ ಇಂಡಿಯಾ, ಫಿಫ್ತ್ ಮ್ಯಾಚ್ ಒಂದೇ ಒಂದು ಬಾಕಿ ಇರೋದು. ಅದು ಆಸ್ಟ್ರೇಲಿಯಾ ಗೆದ್ದರೆ ಈ ಸೀರೀಸು ಲೆವೆಲ್ ಆಗುತ್ತೆ, ಇಂಡಿಯಾ ಗೆದ್ದರೆ ಸೀರೀಸ್ನ ಗೆದ್ದಂಗಾಗುತ್ತೆ.